ಇತ್ತಿತ್ತಲಾಗಿ ನಮ್ಮ ದೇಶದಲ್ಲಿ ಚಿನ್ನದ ಬಗ್ಗೆ ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಗಳಿಗೆ ಆಸಕ್ತಿ ಕ್ರಿಯೇಟ್ ಆಗಿದೆ. ನಮಗೆಲ್ಲ ಗೊತ್ತಿದೆ, ಚಿನ್ನ 28-29 ಸಾವಿರದಿಂದ ಸುಮಾರು ಒಂದು 56,000ಗೆ 10 ರೂಪಾಯಿವರೆಗೂ ತಲುಪಿದೆ ಪರ್ 10 ಗ್ರಾಮ್ ಅಂತ. ಸಡನ್ನಾಗಿ ನಮ್ಮಲ್ಲಿ ಬಹಳಷ್ಟು ಜನ ಮಧ್ಯಮ ವರ್ಗದವರಿಗೆ ಚಿನ್ನದ ಬಗ್ಗೆ ಯಾವಾಗಲೂ ವ್ಯಾಮೋಹ ಇದ್ದೇ ಇರುತ್ತೆ. ಯಾಕಂದರೆ ಮಕ್ಕಳ ಮದುವೆ ಮಾಡೋಕ್ಕಾಗಿರ್ಬೋದು, ಹಬ್ಬ ಹರಿದಿನಗಳಿಗೆಲ್ಲ ಚಿನ್ನನ ಖರೀದಿ ಮಾಡೋದು ಸಾಮಾನ್ಯ. ಆದರೆ ಈ ಸಡನ್ ಗ್ರೋತ್ ಯಾವುದರಿಂದ ಕ್ರಿಯೇಟ್ ಆಗಿದೆ ಅನ್ನೋ ಒಂದು ಜನರಿಗೆ ಒಂದು ಕುತೂಹಲ ಕ್ರಿಯೇಟ್ ಆಗಿರೋದು ಸಾಮಾನ್ಯ. ಇದಕ್ಕೆ ಭಾಳಷ್ಟು ರೀಸನ್ಗಳಿದೆ. ಬಹಳಷ್ಟು ಕನ್ಸಂಪ್ಷನ್ ಏನು ಕ್ರಿಯೇಟ್ ಆಗಿಲ್ಲ. ಆದರೆ ಯಾವಾಗ ಒಂದು ಅನ್ಸರ್ಟನಿಟಿ ಇನ್ ಎಕನಾಮಿ ಅಂತ ಬಂದಾಗ ನಾರ್ಮಲ್ ಆಗಿ ಚಿನ್ನದ ಬೆಲೆ ಜಾಸ್ತಿ ಆಗೋದು ನೋಡಿದ್ವಿ. ಚಿನ್ನ ಮೇಲೆ ಹೋದಾಗ ಅದರ ಜೊತೆ ಬೆಳ್ಳಿನೂ ಮೇಲೆ ಹೋಗೋದು ಕಾಣ್ತಾ ಇದೆ. ಆದರೆ ಜನರ ಎಮೋಷನ್ಸ್ ಹೇಗೆ ವರ್ಕ್ ಆಗುತ್ತೆ ನೋಡಿ. ಎಕ್ಸಾಂಪಲ್, 2013-14ರಲ್ಲಿ ಚಿನ್ನದ ಬೆಲೆ ಬರೀ 29,600 ಇತ್ತು. ಆಗ ಚಿನ್ನನ ಮಾರಿರೋರು, ತಗೊಂಡಿರೋರಲ್ಲ, ಮಾರಿರೋ ಸಂಖ್ಯೆ ಜಾಸ್ತಿ ಇತ್ತು, ಸುಮಾರು 2,200 ಕೋಟಿ. ಹಾಗೆ 28,000ಕ್ಕೆ ಚಿನ್ನ ಬಂದಾಗಲೂ ಸಹ 2014-15ರಲ್ಲಿ ಸುಮಾರು 1,400 ಕೋಟಿ ಚಿನ್ನನ ಮಾರಿರೋದು ನೋಡಿದ್ದೀವಿ. ಹಾಗೆ 2016-17ರಲ್ಲೂ ಸಹ ಸುಮಾರು 1,000 ಕೋಟಿಯಷ್ಟು ಚಿನ್ನ ಮಾರಿದ್ವಿ, ಆವಾಗ 29,000 ಇದ್ದಾಗ. ಅದೇ ಚಿನ್ನ ಸಡನ್ನಾಗಿ 35-38 ರೂಪಾಯಿಗೆ ಹೋಗ್ತಾ ಇದ್ದಂಗೆ, ಕಾಸ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಬೈ ಮಾಡುವವರ ಉತ್ಸಾಹವು ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ಈ ಚಿನ್ನ ಬೈ ಮಾಡುವವರ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ಆದರೆ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಚಿನ್ನ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಇದು ಒಂದು 10% ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರೋದು ಒಳ್ಳೆಯದು. ಆದರೆ ಚಿನ್ನನೇ ಎಲ್ಲನೂ ಒಂದು ಒಳ್ಳೆ ಗ್ರೋತ್ ಕೊಡುವಂಥ ಒಂದು ಇನ್ವೆಸ್ಟ್ಮೆಂಟಾಗಿ ನೀವು ಅದನ್ನೇನಾದರೂ ಕನ್ವರ್ಟ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ಒಂದು ಬೆಳವಣಿಗೆ ನಿಮಗೆ ಕಾಣದೇ ಇರಬಹುದು. ಸೊ ಭವಿಷ್ಯ ಅಂತ ಹೇಳೋದೇ ಆದರೆ ಇನ್ಫ್ಲೇಷನ್ ಪ್ರಕಾರ ಚಿನ್ನ ಮೇಲೆ ಹೋಗುತ್ತೆ, ಬಟ್ ಎವ್ರಿ ಇಯರ್ ಗ್ರೋತ್ ಕಾಣಿಸೋದಿಲ್ಲ. ಆಗಾಗ ಒಂದು ಯಾವುದೋ ಜಿಯೋಪೊಲಿಟಿಕಲ್ ಇಶ್ಯೂ ಇರ್ಬೋದು, ಅಥವಾ ಸಡನ್ನಾಗಿ ಏನಾದರೂ ಒಂದು ಎಕನಾಮಿಕಲ್ ಚೇಂಜಸ್ ಆದಾಗ ಚಿನ್ನದ ಬೆಲೆ ಮೇಲೆ ಹೋಗೋದು ಕಾಣಿಸ್ತಾ ಇದೆ. ಈಗ ಒಂದು ಕಾರಣ ಮೇನ್ ಬಂದ್ಬಿಟ್ಟು ಡಾಲರ್ಸ್ ಡಿಪ್ರಿಷಿಯೇಷನ್ ಈಸ್ ಹೆಲ್ಪಿಂಗ್ ಗೋಲ್ಡ್ ಟು ಗ್ರೋ. ಸೊ ಹಾಗಾಗಿ ಚಿನ್ನನ ನಾವು ಅದನ್ನು ಚೇಸ್ ಮಾಡಿ ಬೈ ಮಾಡೋದಕ್ಕಿಂತ ಒಂದು SIP ಮೂಲಕ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಮೂಲಕ ಚಿನ್ನ ಬೈ ಮಾಡೋದು ಒಳ್ಳೆಯದು. ಹಾಗೆ ಗೋಲ್ಡ್ ಸಾವರೆನ್ ಬಾಂಡ್ ಫಂಡ್ ಅಂತ ನಾವೇನು ಹೇಳ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ RBI ಮೂಲಕ ಏನು ಕೊಡ್ತಾ ಇದ್ದಾರೆ ಬಾಂಡ್, ಗೋಲ್ಡ್ ಬಾಂಡು, ಅದೂ ಸಹ ಬೈ ಮಾಡೋದು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ 8 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ. ಹಾಗೆ 2.5% ನಿಮಗೆ ಇಂಟ್ರೆಸ್ಟ್ ಅಡಿಷ್ನಲ್ ಆಗಿ ಸಿಗುತ್ತೆ. ಹಾಗಾಗಿ ಚಿನ್ನನ ಬೈ ಮಾಡ್ಬೇಕಾದ್ರೆ ಜ್ಯುವೆಲ್ರಿಗಿಂತನೂ ಥಿಂಕ್ ಅಬೌಟ್ ಗೋಲ್ಡ್ ETF ಆರ್ ಗೋಲ್ಡ್ ಸಾವರೆನ್ ಬಾಂಡ್ ಫಂಡ್. ಹಾಗೆ ಬೆಳ್ಳಿನ ಬೈ ಮಾಡೋದೇ ಆದರೆ ನನ್ನ ಪ್ರಕಾರ ಒಂದು ಫ್ಯೂಚರ್ ಮಾರ್ಕೆಟಲ್ಲಿ ಬೆಳ್ಳಿನ ಬೈ ಮಾಡ್ಬೋದು, ಬಟ್ ಫ್ಯೂಚರ್ ಮಾರ್ಕೆಟ್ ಆಲ್ವೇಸ್ ಕಮ್ಸ್ ವಿತ್ ಅ ಲಾಟ್ ಆಫ್ ರಿಸ್ಕ್. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಒಂದು 10% ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಚಿನ್ನ ಬೆಳ್ಳಿನ ಅಳವಡಿಕೆ ಮಾಡಿಕೊಳ್ಳೋದು ಒಳಿತು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.